ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಫೈನಲಿ ನಮ್ಮ ಮನೆಗೊಂದು ರೂಪ ಬರ್ತಾ ಇದೆ, ಎಲ್ಲ ವರ್ಕ್ ಚೆನ್ನಾಗಿ ನಡೀತಾ ಇದೆ ಅನ್ನೋ ಖುಷಿ ಇದೆ ಆಯಿತಾ. ಆ್ಯಂಡ್ ಇಲ್ಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಬಾಲ್ಕನಿಯಲ್ಲಿ. ಇದು ನೀರಿಗೆಲ್ಲ ಹೋಗುತ್ತಾ, ಸೇಫ್ ಆಗಿದೆಯಾ ಹೇಗೆ ಅಂತೆಲ್ಲ ತಿಳ್ಕೊಂಡು ಅದಾದಮೇಲೆ ಮಾಡಿಸ್ತಾ ಇರೋದು. ಆಮೇಲೆ ಇಡೀ ಮನೆ ಪ್ರೀವಿಯಸ್ ಟೀಮ್ ಅವ್ರು ಗ್ರೌಟಿಂಗ್ ಮಾಡಿರಲಿಲ್ಲ. ಎಷ್ಟು ಸಿವಿಲ್ ವರ್ಕ್ ಮಾಡಿದ್ರು ಅಂದರೆ ಮನೆಯಲ್ಲಿ ಇಡೀ ಫ್ಲೋರ್ ಗಲೀಜಾಗಿತ್ತು ಆಯಿತಾ. ಸೊ ಇವ್ರು ಹೇಳಿದ್ರು ಗ್ರೌಟಿಂಗ್ ಮಾಡಲೇಬೇಕು ಅಂತ. ಸೊ ಹಾಗಾಗಿ ನೀಟಾಗಿ ಎಲ್ಲ ಕಡೆ ಗ್ರೌಟಿಂಗ್ ಮಾಡಿ ಈ ಥರ ಫಿನಿಶ್ ಇದೆ. ನಮ್ಮ ಹಳೆ ಟೀಮ್ ಅವರು ಇದ್ರ ಮೇಲೆ ಒಂದು ಕೆಟ್ಟದಾಗಿರೋ ಗೋಲ್ಡ್ ಪೇಂಟನ್ನ ಮಾಡಿದ್ರು ಆಯ್ತಾ. ಅದ್ರ ಮೇಲೆ ಮಾನ್ಸ ಅವರು ಆರ್ಟ್ ವರ್ಕ್ ಮಾಡಿದ್ರಾ. ಸೊ ಹಂಗಾಗಿ ಅದು ಗಲೀಜಾಗಿದೆ ಆ ಪೇಂಟ್. ಸೊ ನಮ್ಮ ತಲೆ ನೀವು ಟಿನ್ನರ್ ಹಾಕಿ ತೆಗೀರಿ. ಇಷ್ಟು ಟ್ರೈನ್ ಕಷ್ಟ ಇದೆ. ಬಟ್ ಏನು ಮನೆ ಅಲ್ಲ, ತುಂಬ ಸೂಕ್ಷ್ಮತೆಯಿಂದ ಚೆನ್ನಾಗಿ ಆಗಬೇಕು ಅಂತ ಪೂರ ಜನ ಪೆಟ್ರೋಲ್ चाहिए. ಹಾಂ, ಎಷ್ಟು ಖುಷಿಯಿಂದ ಮಾತಾಡ್ತಾರೆ. ಐ ಹ್ಯಾವ್ ನೆವರ್ ಸೀನ್ ಸಮನ್ ಖುಷಿಯಿಂದ ಮಾತಾಡೋದು ಹೀಗೆ. आपको बहुत पसंद है क्या काम? ಇಂಟ್ರೆಸ್ಟ್ ಇದೆ. ನನ್ನಂತ ಮಾಡ್ತಾರೆ. ಇಟ್ಸ್ ನಾಟ್ ಈಸಿ ರಿಮೂವ್ ಮಾಡೋದು. ಬಟ್ ಇಟ್ಸ್ ಲೈಕ್ ಹಾಂ ನಿಕಾಲ್ ಲೇಂಗೆ ಜಾಯೇಗಾ. ठीक है. ಮೇನ್ ಡೋರ್ ಲಾಕ್ನ ತೆಗಿಬೇಕಾಗಿತ್ತು ಬಿಕಾಸ್ ಮತ್ತೆ ಕೆಲಸ ನಡೀತಾ ಇತ್ತಲ್ವಾ. ಸೊ ಇವಾಗ ರೀಫಿಕ್ಸಿಗಂತ ಬಂದಿದ್ದಾರೆ. ಇಲ್ಲಿ ಬಾತ್ರೂಮಲ್ಲಿ ಹೋಗಿ ಒಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಇನ್ನೊಂದು ಕೆಲಸ ಆಗಿಬಿಟ್ಟಿದೆ. ಅದು ಯಾಕೆ ಕಟ್ಟಾಯ್ತು? ಸಿಮೆಂಟ್ ಹಾಕಿಲ್ಲ ಅವರು. ಸಿಮೆಂಟ್ ಹಾಕಿದ್ರೆ ತಾನೆ ಇಲ್ಲಿ ನೋಡಿ ಟೈಲ್ಸ್ ಹೊಡೆದೋಯ್ತು. ನಾವು ಟವಲ್ ರಾಡ್ ಫಿಟ್ ಮಾಡಬೇಕಾಗಿತ್ತು. 2 ಜನ ಸಿಮೆಂಟೇ ಇಲ್ಲ. ಎರಡ ಎಷ್ಟು ಇಶ್ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸಿಮೆಂಟ್ ಸರಿಯಾಗಿ ಹಾಕ್ತೆ ಆ ಟೈಲ್ಸ್ನ ಮತ್ತೆ ನಾನು ಹೊಸದಾಗಿ ತರಬೇಕು. ಬ್ರೇಕ್ ಆಗಿದೆಯಲ್ವಾ. ಸರಿ ಮುಂದಕ್ಕೆ ಹೋಗಬೇಕು. ನಾನು ಸಿಟ್ ಆ್ಯಂಡ್ ಸ್ಟೇ ಅನ್ನೋ ಫರ್ನಿಚರ್ ಸ್ಟೋರಿಗೆ ಬಂದಿದ್ದೀನಿ ಬಿಕಾಸ್ ಇಲ್ಲಿ ನಮ್ಮನೆ ಬಾಲ್ಕನಿ ಫರ್ನಿಚರ್ ರೆಡಿಯಾಗಿದೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ. ಬಟ್ ಐ ಸ್ಟಿಲ್ ಮೇಡ್ ಇಟ್ ಹಿಯರ್ ಬಿಕಾಸ್ ಏನು ಗೊತ್ತಾ, ಮನೆಗೆ ಫರ್ನಿಚರ್ ಬರೋ ಮುಂಚೆ ಹೇಗಿದೆ ನೋಡಬೇಕು ಅಂತ. ಎಲ್ಲ ಪ್ರಾಸೆಸ್ಸು ಹಾಗೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಡೆನೂ ಹೋಗಿ ಖುದ್ದಾಗಿ ನೋಡಿ ಫಿನಿಶಿಂಗ್ ಚೆನ್ನಾಗಿದೆಯಾ ಆಮೇಲೆ ಮನೆಗೆ ಬರಲಿಲ್ಲ ಅಂದರೆ ಬೇಡ ಅಂತ. ಸೊ ಇವತ್ತು ಇಲ್ಲಿ ಬಂದಿದ್ದೀನಿ, ನೋಡೋಣ. ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಸೂಕ್ಷ್ಮತೆಯಿಂದ ನೋಡಿ. ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದೆಲ್ಲ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡುವಂಥ ವಸ್ತೇ ಅಲ್ಲ ಮನೆಯಲ್ಲಿ. ಸೊ ನಾನು ಬಂದಿರೋದು ಸಿಟ್ ಆ್ಯಂಡ್ ಸ್ಟೇ ಫರ್ನಿಚರ್ ಸ್ಟೋರ್. ಇದು 1 ಫ್ಲೋರಲ್ಲಿದೆ. ಇಲ್ಲೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನದು ಸೋಫಾ ಸೆಟ್ ಎಲ್ಲ ನೋಡ್ತಾ ಇದ್ದೀನಿ. ಬಟ್ ನನ್ನ ಫರ್ನಿಚರ್ ಎಲ್ಲಿದೆ ಅಂತ ನೋಡಬೇಕು. ಮಿರರ್ಸ್ ಇದೆ, ಕಾಟ್ಸ್ ಇದೆ, ಐ ಥಿಂಕ್ ಎಲ್ಲ ಟೈಪ್ಸ್ ಆಫ್ ಫರ್ನಿಚರ್ಸ್ ಇವ್ರು ಮಾಡ್ತಾರೆ. ವಾರ್ಡ್ರೋಬ್ಸ್ ಇದೆ, ಸೈಡ್ ಸ್ಟ್ಯಾಂಡ್ಸ್ ಇದೆ, ಎಲ್ಲನೂ ಇದೆ. ಬಟ್ ನನಗೆ ಒಂದು ಪ್ರಯಾರಿಟಿ ಏನು ಬೇಕು ಅದನ್ನು ನೋಡೋಣ. ಆ್ಯಂಡ್ ಯಾಕೆ ಇಲ್ಲಿ ಬಂದೆ, ಯಾಕೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ, ನನಗೆ ಇಷ್ಟ ಆಗುತ್ತಾ ಇಲ್ವಾ ಅದನ್ನು ನೋಡ. ಇದೇ ನನ್ನ ಮನೆಯ ಬಾಲ್ಕನಿ ಸೆಟಪ್. ಸೊ ಇರೋದೇ ಪುಟ್ಟು ಬಾಲ್ಕನಿ ಆಯಿತಾ. ಅದರಲ್ಲಿ ಒಂದು ಕಡೆ ಶೂ ರ್ಯಾಕ್ ಬರುತ್ತೆ. ಆಮೇಲೆ ಮೇಲ್ಗಡೆಗೆ ಇನ್ನೂ ಬೇರೆ ಪ್ಲ್ಯಾನ್ ಇದೆ. ಇನ್ನೊಂದು ಕಡೆಯಿಂದ ಆರ್ಟಿಸ್ಟ್ ಅವರು ಪೇಂಟ್ ಮಾಡ್ತಾ ಇದ್ದಾರೆ. ಶಿ ಸ್ಟಾರ್ಟೆಡ್ ನಿನ್ನೆಯಿಂದಾನೆ. ಬಟ್ ಇಲ್ಲಿ ನೋಡಿದ್ರೆ ಆಲ್ರೆಡಿ ಇದು ಬಂದುಬಿಟ್ಟಿದೆ. ಬಟ್ ಕವರ್ ಮಾಡಿಟ್ಟಿದ್ದಾರೆ. ಫುಲ್ ನೋಡಬೇಕು ಅಂದರೆ ಎಲ್ಲ ಬಿಚ್ಚಾಕಬೇಕು. ಬಟ್ ಕಲರ್ ವೈಸ್, ಫಿನಿಶ್ ವೈಸ್, ಡೀಟೇಲಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಕಂಫರ್ಟ್ ಇದೆಯಾ? ಎಸ್. ಬಟ್ ಹ್ಯಾವ್ ಟು ಕೀಪ್ ಯುವರ್ ಅ ಪಿಲ್ಲೋ ಆರ್ ಸಮಥಿಂಗ್. ನಾವು ತೋರಿಸಿರೋ ಪ್ಯಾಟರ್ನಲ್ಲೇ ಬೇಕು ಅಂದಿದೆ. ಅದೇ ಡಿಸೈನ್ ಬಿಕಾಸ್ ನಮ್ಮ ಮನೆ ಥೀಮ್ ಹಂಗಿದೆಯಲ್ಲ. ಥೀಮ್ ಏನು ಅಂತ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ವೈಟಲ್ಲಿದೆ. ಸೊ ಇದನ್ನು ಅದೇ ರೀತಿ ಥೀಮಲ್ಲಿ ಬರುತ್ತೆ ವಿತ್ ಲಿಟಲ್ ಬಿಟ್ ಆಫ್ ವುಡ್ ಕಾಂಬಿನೇಷನಲ್ಲಿ ಮಾಡಿರೋದು. ಸೊ ಇದಕ್ಕೆ ರಬ್ಬರ್ ವುಡ್ ವಿತ್ ಡ್ಯೂಕೋ ಪಾಲಿಶ್ ಯೂಸ್ ಮಾಡಿರೋದು ನಾವು. ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಇದು ಮಾಡ್ಕೊಡೋದಕ್ಕೆ? 12 ಡೇಸಲ್ಲಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಕೇಳಿದ್ದೆ ನಾನು. ನನ್ನ ಆರ್ಕಿಟೆಕ್ಟು ಹಾಗೆ ಫಸ್ಟ್ ಸ್ಟೆಪ್ ತೋರಿಸಿ, ಸೆಕೆಂಡ್ ಸ್ಟೆಪ್ ತೋರಿಸಿ ಅಂತ ಹೇಳಿದ್ರು. ಬಿಕಾಸ್ ನಮಗೆ ಕಾನ್ಫಿಡೆನ್ಸ್ ಬೇಕಲ್ವಾ, ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ, ಕಾವಿಂಗ್ ವರ್ಕ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಅಂತ. ಸೊ ನೋಡಿ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ದು ಅವ್ರು ನಮಗೆ ಫೋಟೋಸ್ ಕಳಿಸಿದ್ದಾರೆ. ಸೊ ಆಮೇಲೆ ವಿ ಲೈಕ್ ಕಾನ್ಫಿಡೆಂಟ್, ಓಕೆ ಚೆನ್ನಾಗಿ ಮಾಡ್ತಾರೆ, ಮಾಡಿಕೊಡ್ತಾರೆ ಅನ್ನೋ ಭರವಸೆಯಿಂದ ಐ ಹ್ಯಾವ್ ಕಮ್ ಹಿಯರ್ ಇವತ್ತು ಕಲೆಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಇನ್ನೇನೇನು ಮನೆಗೆ ನಾನು ತಗೋಬಹುದು, ಏನೇನು ಇಲ್ಲಿ ಸಿಗ್ಬೋದು, ನನ್ನ ಮನೆಗೆ ಮ್ಯಾಚ್ ಆಗ್ಬೋದು, ಅದನ್ನು ನೋಡೋಣ ಬನ್ನಿ. ತುಂಬ ಬೇಗನೆ ಮಾಡಿಕೊಟ್ರು. ಆ್ಯಂಡ್ ಫಿನಿಶ್ ಆ್ಯಂಡ್ ಕಲರ್ ತುಂಬ ಚೆನ್ನಾಗಿದೆ. ತುಂಬ ಜನ ಇಷ್ಟಪಡೋದು ರಿಕ್ಲೈನರ್ಸ್ ಥರ. ಮಾಮಿ ಮನೆಯಲ್ಲೂ ಇದೇ ರೀತಿದು ಸೋಫಾ ಸೆಟ್ ಇದೆ, ಬಟ್ ಇನ್ನು ಡಿಫ್ರೆಂಟ್ ಕಲರ್ ಆಯಿತಾ. ಅವ್ರು ಹೇಳ್ತಾ ಇದ್ರಿ ತುಂಬ ಕಂಫರ್ಟೇಬಲ್ ಆಗಿದೆ, ಚೆಕ್ ಮಾಡಿ ಅಂತ. ಸೊ ಇದು ಸೆಟ್ ಆಫ್ ಎಷ್ಟು ಬರುತ್ತೆ ಸರ್? ಮ್ಯಾಮ್ ಇದು ಕಂಪ್ಲೀಟ್ ಸೆಟ್ ಬಂದು ನಿಮಗೆ MRP ಬಂದು 1,60,000 ಆಗುತ್ತೆ. ಬಟ್ ಆಫ್ಟರ್ ಡಿಸ್ಕೌಂಟು ಇದು ನಿಮಗೆ 89,999 ಆಗುತ್ತೆ ಮ್ಯಾಮ್. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಬ್ಯಾಕ್ ಹೋಗುತ್ತೆ. ಇದು ತುಂಬ ರಿಲ್ಯಾಕ್ಸಿಂಗ್ ಇರುತ್ತೆ. ಸೊ ಲಿವಿಂಗ್ ಏರಿಯಾಗೆ ಸೋಫಾಸ್ ನೋಡಬೇಕು ಅಂದ್ರೆ ನಮ್ಮ ಹತ್ರ ಕಸ್ಟಮೈಸೇಷನ್ ಸೋಫಾಸ್ ಕೂಡ ಇರುತ್ತೆ. ಇದು ನೈಸ್. ಅಂದರೆ ಅದನ್ನು ಹಾಗೆ ಆಗುತ್ತಾ? ಹಾಂ, ಅದು ಆ ಥರ ಆಗುತ್ತೆ. ಮಿಡಲ್ ರಿಕ್ಲೈನರ್ ಓಪನ್ ಆಗಲ್ಲ. ಸೊ ಈ ಕಾರ್ನರು ಮತ್ತು ಈ ಕಾರ್ನರ್ ಓಪನ್ ಆಗುತ್ತೆ. ನೈಸ್. ಸೊ ಲೈಕ್ ಕಪ್ಸ್ ಇಟ್ಕೊಬೋದು. ಇಲ್ಲಿ ಒಳಗಡೆ ನೀವೇನಾದರೂ ಲೈಕ್ ಟಿವಿ ರಿಮೋಟ್ಸ್, ಬುಕ್ಸ್, ದೊಡ್ಡ ಸ್ಟೋರೇಜೇ ಕೊಟ್ಟಿದ್ದೀರಾ. ಸೊ ಸ್ಟೋರೇಜ್ ಕೂಡ ಇದೆ. ಓಕೆ. ಬಟ್ ಸರ್ ಇವಾಗ ಎಲ್ಲರಿಗೂ ರಿಕ್ಲೈನರ್ಸ್ ಇಷ್ಟ ಆಗಲ್ಲ ಅಂದರೆ, ಅಥವಾ ಜಾಸ್ತಿ ಅಂತ ಅನ್ಸಿದ್ರೆ
ಬೇರೆ ಯಾವ ರೀತಿ ಆಪ್ಷನ್ಸ್ ಇದೆ ನಮಗೆ? ಕೆಲವೊಂದು ಕಸ್ಟಮರ್ಸು ನಮಗೆ ಬಜೆಟ್ ಹೈ ಆಯಿತು ಅಂತಾರೆ, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಸೊ ಅವ್ರಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಥರ ಕಸ್ಟಮರ್ಗೆ ನಮ್ಮ ಹತ್ರ ಬಜೆಟ್ ಸೋಫಾಸ್ ಇದೆ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮತ್ತು ಗುಡ್ ಕ್ವಾಲಿಟಿಯಲ್ಲಿ. ಫಾರ್ ಎಕ್ಸಾಂಪಲ್ ಈ ಸೋಫಾ ನೋಡಿ, ಇದು ಬಂದು 40 ಡೆನ್ಸಿಟಿ ಬರುತ್ತೆ. ಸೊ ಮತ್ತೆ 3+2 ಇರುತ್ತೆ ನಿಮಗೆ, ಇದರಲ್ಲಿ ಕಸ್ಟಮೈಸೇಷನ್ ಕೂಡ ಇರುತ್ತೆ. ಡಿಸ್ಕೌಂಟ್ 27,999 ಬರುತ್ತೆ ಮ್ಯಾಮ್. 3+2 ಅಂದ್ರೆ 5 ಸೀಟರ್. ಎಸ್ ಮ್ಯಾಮ್, ಇದು 3 ಸೀಟರು ಮತ್ತೆ ಇದು 2 ಸೀಟರ್ ಇರುತ್ತೆ. ನೈಸ್. ಅಂದ್ರೆ ನಾರ್ಮಲ್ ಸೋಫಾ ತರ ನಿಮ್ಗೆ ಕುತ್ಕೊಳ್ಳೋದು, ಇದ್ರಲ್ಲಿ ರಿಕ್ಲೈನರ್ಸ್ ಅದು ಇದು ಏನು ಬರಲ್ಲ. ಬಟ್ ನೋಡೋದಕ್ಕೆ ಚೆನ್ನಾಗಿದೆ, ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಮಾಡ್ಬೋದಾ? ನೋಡಿ ಇದು, ಸೊ ಇಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ ನಿಮಗೆ. ಓಕೆ ಓಕೆ. ಸೊ ಇದರಲ್ಲಿ ನಾವು ಕಸ್ಟಮೈಸೇಷನ್ ಚಾರ್ಜಸ್ ಇರಲ್ಲ, ನೀವು ಯಾವುದೇ ಫ್ಯಾಬ್ರಿಕ್ ತೊಗೊಂಡ್ರು ನಾವು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಬಟ್ ನನಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ವುಡನ್ ವರ್ಕಲ್ಲಿ ಬೇಕು, ನನ್ನ ಮನೆ ಥೀಮ್ ಹಾಗೆ ಇದೆ, ಅದಕ್ಕೆ ಸೊ ವುಡನ್ ಸೋಫಾಸ್ ನಾವು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಮ್ಯಾಮ್. ಇನ್ ಕೇಸ್ ನಿಮ್ಮ ಹತ್ರ ಲೈಕ್ ವುಡನ್ ಡಿಸೈನ್ಸ್ ಇದ್ರೆ ಆ ಡಿಸೈನ್ಸ್ ತೊಗೊಂಡ್ಕೊಟ್ರೆ, ಸೊ ಡೈಮೆನ್ಷನ್ ನಿಮ್ಮ ಪ್ರಕಾರ ಡೈಮೆನ್ಷನ್ ನಾವು ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀರಾ? ಸೇಮ್ ಅದೇ ರೀತಿ ಬೇಕು, ಅದೇ ತರ ಆಸ್ ಇಟ್ ಈಸ್ ಮಾಡ್ಕೊಡ್ಬೋದು. ನಾನು ಒಂದ್ ಕಡೆ ಹೋಗಿ ನಿಮ್ಗೆ ಗೊತ್ತಲ್ವ ನನ್ನ ಸ್ಟೋರಿ ಏನಾಗಿತ್ತು ಅಂತ, ಸೊ ಬಟ್ ನೀವು ಚೆನ್ನಾಗಿ ಮಾಡ್ಕೊಡ್ತೀರಾ. ಇಲ್ಲ ನಾನು ನೋಡಿದ್ದೀನಿ, ನನ್ನ ಫರ್ನಿಚರ್ ಅಲ್ಲಿ ಚೆನ್ನಾಗಿದೆ, ಅದು ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಓ, ಸೊ ನೀವು ಹೇಳೋದು ಯಾವ ರೀತಿ ಫ್ಯಾಬ್ರಿಕ್ ಬೇಕು ಆ ತರ ನಾವು ಆಯ್ಕೆ ಮಾಡ್ಕೋಬಹುದು, ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಓ ನೈಸ್ ನೈಸ್. ಕಿಡ್ಸ್ ಫ್ರೆಂಡ್ಲಿ ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಗೆ. ಆಮೇಲೆ ಸ್ಕ್ರ್ಯಾಚ್ ಪ್ರೂಫು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ಸ್ಚರ್ ಫೀಲ್ ನನಗೆ ತುಂಬ ಇಂಪಾರ್ಟೆಂಟ್. ಪೆಟ್ಸ್ ಇಲ್ಲ ಮನೆಯಲ್ಲಿ ಓಕೆ ನನಗೆ. ವಾಟರ್ ತುಂಬ ಇಂಪಾರ್ಟೆಂಟ್. ಟೀ ಕಾಫಿ ಚೆಲ್ಲೋರೇ ಇರ್ತಾರಪ್ಪ ಮನೆಯಲ್ಲಿ, ಅದೆಲ್ಲ ಕ್ಲೀನ್ ಮಾಡ್ಬೋದಾ? ಮಾಡ್ಬೋದು. ನನಗೆ ಬರೀ ಅದೇ ಟೆನ್ಷನ್ ಆಗಿದೆ. ಒಬ್ವಿಯಸ್ಲಿ ಹೊಸಲ್ವ ಮನೆಯಲ್ಲೆಲ್ಲ ಅದೆಲ್ಲ ಹಾಳಾಗುತ್ತಾ, ಏನು ಮಾಡ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರಾ, ಎಲ್ಲರೂ ಕೇರ್ಫುಲ್ ಆಗಿರ್ತಾರಾ? ಬಟ್ ಅಂದ್ರೂ ಮಿಸ್ ಆಗಿ ಒಂದೊಂದ್ಸತಿ ಆಗುತ್ತೆ. ಸೊ ನಾವು ಪರ್ಚೇಸ್ ಮಾಡಬೇಕಾದ್ರೆ ಈ ಥರ ಮೆಟೀರಿಯಲ್ಸ್ ನೋಡಿ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಬಟ್ ಕ್ಲೀನಿಂಗ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಲೈಫ್ ಟೈಮ್ ಕ್ವಾಲಿಟಿ ಅಂತ. ಗುಡ್ ಫಾರ್ ಅಸ್. ಇದು ನಮ್ಮ ಸೋಫಾದ ಬಗ್ಗೆ. ಬೇರೆ ಏನು ಮಾಡ್ತೀರಾ ನೀವು? ಸೊ ಇದು 6.5 by 3 feet ಬರುತ್ತೆ ಮ್ಯಾಮ್ ವಾರ್ಡ್ರೋಬು. ಅಂದ್ರೆ ಈ ತರ ರೆಡಿನ ಹೋಗಿ ಫಿಕ್ಸ್ ಮಾಡುತ್ತಾ? ಇದನ್ನ ಇದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ನಿಮಗೆ. ಸೊ ಕಸ್ಟಮರ್ಗೆ ಇದೇ ಸೈಜ್ ಆದ್ರೂ ಓಕೆನಾ. ಇನ್ ಕೇಸ್ ಕಸ್ಟಮರ್ಗೆ ನನ್ನ ಹತ್ರ ಸ್ಪೇಸ್ ಇಲ್ಲ, ನನಗೆ 6 feet 6.5 ಬದಲು 6 feet ಮಾಡ್ಕೊಡಿ, 3 feet ಬದಲು 2.5 ಮಾಡ್ಕೊಡಿ ಅಂದ್ರೆ ಕಸ್ಟಮೈಸೇಷನ್ ಕೇಳ್ತಾರೆ. ಆ ತರ ಕಸ್ಟಮೈಸೇಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಬಟ್ ನನ್ನ ಮನೆ ಎಲ್ ಶೇಪ್ ಅಲ್ಲಿ ನನಗೆ ವಾರ್ಡ್ರೋಬ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಮ್ಯಾಮ್. ಎಕ್ಸಾಕ್ಟ್ ಮೆಜರ್ಮೆಂಟ್ ಕೊಟ್ರೆ ಆ ಮೆಜರ್ಮೆಂಟ್ ಅಲ್ಲೇ ನಾವು ಮಾಡ್ಕೊಡ್ತೀವಿ, ಯಾಕಂದ್ರೆ ಇದೆಲ್ಲ ನಾವು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ ಓಕೆ. ಇದು ನೀವು ಬರೀ ಸ್ಯಾಂಪಲ್ ಗಂತ ಇಟ್ಟಿರೋದು, ಈ ತರ ಎಲ್ಲ ಮಾಡಬಹುದು ಅಂತ. ಸೊ ಇವೆಲ್ಲ ಇನ್ಸ್ಟೆಂಟ್ ಪಿಕಪ್ ಇರುತ್ತೆ ಕಸ್ಟಮರ್ಗೆ. ಕಸ್ಟಮೈಸೇಷನ್ ಆರ್ಡರ್ಸ್ಗೆ ಒಂದು 10 to 15 days ಟೈಮ್ ಬೇಕಾಗುತ್ತೆ. ಆ ತರ ಯಾರಾದ್ರೂ ಕಸ್ಟಮರ್ಸ್ ಬಂದು ಇಮಿಡಿಯೇಟ್ ಬೇಕು ಅಂದ್ರೆ ಈ ತರ ಪೀಸ್ ಮಾಡಿಟ್ಟಿರೋದಾ? ಓಕೆ ನೈಸ್. ಇನ್ನ ಮನೆ ಅಂದಮೇಲೆ ಒಂದ ಸೋಫಾ ಅಂತೆ, ಡೈನಿಂಗ್ ಅಂತೆ, ಆಮೇಲೆ ಚಿಕ್ಕ ಪುಟ್ಟ ಪೂಫ್ಸ್ ಅಂತೆ, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಟೇಬಲ್ಸ್ ಅಂತೆ, ಎಷ್ಟಿದ್ರೂ ಸಾಲಲ್ಲ. ನೀವು ಆ್ಯಕ್ಚುಲಿ ನನ್ನ ಮನೆ ಹೋಮ್ ಟೂರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಡೆ ಏನೇನು ಇಟ್ಟಿದ್ದೀವಿ, ಯಾಕೆ ಈ ಥರ ಯೋಚನೆ ಮಾಡಿದ್ದೀವಿ ಫರ್ನಿಚರ್ಸ್ ಬಗ್ಗೆ ಅಂತ. ಬಿಕಾಸ್ ಈ ಚಿಕ್ಕ ಪುಟ್ಟ ಎಲಿಮೆಂಟ್ ಆ್ಯಡ್ ಆದ್ರೇ ಆ ಮನೆಗೊಂದು ಚಂದ, ಒಂದು ಲುಕ್ ಬರುತ್ತೆ ಅಲ್ವಾ. ಮೋಸ್ಟ್ ಇಂಪಾರ್ಟೆಂಟಾಗಿ ನಾನಂತೂ ವಾರ್ಡ್ರೋಬ್ಸಲ್ಲಿ ಏನು ಮಾಡಿದ್ದೀನಿ ಅಂದರೆ ಫುಲ್ ಸ್ಟೋರೇಜ್ ಇರಬೇಕಪ್ಪ, ಫುಲ್ ಜಾಗ ಇರಬೇಕು, ಎಂಡ್ ಟು ಎಂಡ್ ಮಾಡಿಸಿದ್ದೀನಿ ನಾನು. ವೇಸ್ಟೇಜ್ ಆಗಬಾರ್ದು ಸ್ಪೇಸ್ ಅಂತ. ಆಮೇಲೆ ಐಟಮ್ಸ್ ಹಂಗೆ ಜಾಸ್ತಿ ಇರುತ್ತಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ. ಇನ್ನೇನಿದೆ, ಡೈನಿಂಗ್ ಟೇಬಲ್. ನನಗೆ ತುಂಬ ಇಂಪಾರ್ಟೆಂಟ್. ಅಪ್ಪಾಜಿಗೆ ಒಂದು ಆಸೆ ಇತ್ತು, ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತು ನಾವು ಊಟ ಮಾಡಬೇಕು ಅಂತ. ಸೊ ಅವ್ರಿಗೊಂದು 10 ಜನರಿಗೆ ಬೇಕಾಗಿರೋಷ್ಟು ಡೈನಿಂಗ್ ಟೇಬಲ್ ಅಂತೆ. ಆಮೇಲೆ 15 ಜನ ಕೂತ್ಕೊಳ್ಳೋಷ್ಟು ಸೋಫಾ ಸೆಟ್ ಬೇಕಂತೆ. ಮನೆಯಲ್ಲಿ ಜಾಗ ಇದೆಯಾ 15 ಜನ ಕೂತ್ಕೊಳ್ಳೋಷ್ಟು ಸೋಫಾ ಸೆಟ್ ಇಡೋದಕ್ಕೆ? ಇಲ್ಲ, ಅದು ಮೈನಸ್ ಆಯಿತು. ಇನ್ನು ಡೈನಿಂಗ್ ಟೇಬಲ್ 8 ಸೀಟರ್ದು ನಾವು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ, ಅದನ್ನು ಚೆಕ್ ಮಾಡೋಣ ಅಂತ ಬನ್ನಿ. ನನಗೆ ಇವ್ರಿಗೆ ಫರ್ನಿಚರ್ ವರ್ಕ್ ಕೊಡಬೇಕಾದ್ರೆ ಭಯ ಆಗಿತ್ತು ಆಯಿತಾ. ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಕೊಟ್ಟು ಡೈನಿಂಗ್ ಸೆಟ್ ತುಂಬ ಕೆಟ್ಟದಾಗಿ ಮಾಡಿದರು, ಅದನ್ನು ಅಜೀಮ್ ಅವರು ಫಿಕ್ಸ್ ಮಾಡ್ತಾ ಇದ್ದಾರಲ್ವಾ. ಬಟ್ ಇವರಂತೂ ಹೇಳಿದ ಹಾಗೇ ಪರ್ಫೆಕ್ಟ್ ಆನ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಯರ್ ವರ್ಕ್. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮ್ಯಾಮ್ 95% ನಮ್ಮ ಮಾರ್ಬಲ್ಸು ಕ್ರ್ಯಾಕ್ಸ್ ಬರಲ್ಲ ಮ್ಯಾಮ್. ಒಂದು 8 to 10 years ವರೆಗೂ ಕ್ರ್ಯಾಕ್ಸ್ ಬರಲ್ಲ. ಇಲ್ಲಿ ವುಡ್ ಬಂದು ನಾವು ಟೀಕ್ ವುಡ್ ಹಾಕ್ತೀವಿ, ಪ್ಯೂರ್ ಕೆರಳ ಟೀಕ್ ಹಾಕ್ತೀವಿ. ಈಗ ನೋಡಿ ಮ್ಯಾಮ್, ನಮ್ಮದು ಟೀಕ್ ವುಡ್ ಎಲ್ಲ ಲೈಟ್ ವೆಯ್ಟ್ ಇರುತ್ತೆ. ಸೊ ಇದಕ್ಕೂ ಅಷ್ಟೇ ನಿಮಗೆ 2 years ವ್ಯಾರಂಟಿ ಇರುತ್ತೆ. ಈವನ್ ಸ್ಟಿಚಸ್, ಫ್ಯಾಬ್ರಿಕ್ ಸ್ಟಿಚಸ್ಗೂ ಅಥವಾ ಸ್ಯಾಗಿಂಗ್ ಇಶ್ಯೂಸ್ಗೂ ನಿಮಗೆ ವ್ಯಾರಂಟಿ ಇರುತ್ತೆ. ಆಕ್ಚುಲಿ ಹೌದು, ಸೈಡ್ ಬೀಡಿಂಗ್ ಎಲ್ಲ ಚೆನ್ನಾಗಿದೆ. ನಾನು ಅದೇ ನೋಡ್ತಾ ಇದ್ದೆ. ಇವಾಗ ನನ್ನ ಫರ್ನಿಚರ್ ಅಂಗಡಿ ಹೋಗಿ ಅಭ್ಯಾಸ ಆಗಿದ್ದಿಲ್ಲ. ಬೀಡಿಂಗ್ ವರ್ಕ್ ನೋಡಬೇಕು, ಫಿನಿಶಿಂಗ್ ಎಲ್ಲ ನೋಡಬೇಕಾಗುತ್ತೆ ಹೆಂಗಿದೆ ಅಂತ, ಫ್ಯಾಬ್ರಿಕ್ ಹೆಂಗೆ ಪ್ಲೇಸ್ ಮಾಡಿದ್ದಾರೆ, ಹೆಂಗೆ ಕೂತಿದೆ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ ಇವ್ರು ಹೇಳ್ದಂಗೆ. ಆ್ಯಂಡ್ ಗುಡ್. ಆ್ಯಂಡ್ ಈವನ್ ವುಡ್ಡಲ್ಲಿ ಅಲ್ಲಲ್ಲಿ ಬ್ರೇಕ್ಸ್ ಇದೆಯಾ, ಕಟ್ಸ್ ಇದೆಯಾ, ಪ್ಯಾಚ್ ವರ್ಕ್ ಥರ ಇದೆಯಾ, ನೀಟ್ ಫಿನಿಶಿಂಗ್ ಇದೆಯಾ, ಒಂದೇ ಸ್ಟ್ರೆಚ್ ಫಿನಿಶಿಂಗ್ ಇದೆಯಾ, ಇದೆಲ್ಲ ಚಿಕ್ಕ ಪುಟ್ಟದು ಅಬ್ಸರ್ವ್ ಮಾಡಿ ಆಯಿತಾ. ಗೊತ್ತಿರಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ಏನೂ, ಬಟ್ ಹೋಗ್ತಾ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಹೆಂಗೆ ಯಾವ ರೀತಿ ಅಬ್ಸರ್ವ್ ಮಾಡಿ ತಗೋಬೇಕು ಅಂತ. ಅದು ಸ್ಟೈಲ್ ಇಸ್ ಬ್ಯೂಟಿಫುಲ್, ರಾಯಲ್ ಆಗಿದೆ ಇದು.
ನನಗೆ ಆ್ಯಕ್ಚುಲಿ ಮಾರ್ಬಲ್ ಬೇಕಿತ್ತು ಆಯಿತಾ. ಮಾರ್ಬಲ್ ಅಂದರೆ ನನ್ನ ಆರ್ಕಿಟೆಕ್ಟ್ ಹೇಳಿದ್ರು ಇಟ್ ಕಾಸ್ಟ್ ಹೈ ಎಂಡಿಗೆ ಹೋಗುತ್ತೆ ಒಂದು, ಇನ್ನೂ ಒಂದು ಕಮ್ಮಿದ ಮಾರ್ಬಲ್ಲು ನಿನಗೆ ಸಿಗುತ್ತೆ, ಬಟ್ ಅದರಲ್ಲಿ ಬೇಗ ಸ್ಕ್ರ್ಯಾಚ್ ಆಗೋದು, ಸ್ಟೇನ್ ಉಳ್ಕೊಳ್ಳೋದೆಲ್ಲ ಆಗುತ್ತೆ ಅಂತ. ನಾನು ಆಯ್ತು ಸರಿ ಬೇಡ ಬೇಡ ಅಂದ್ಬಿಟ್ಟೆ. ನಾವು ಡೆಲಿವರಿ ಮಾಡಿದ ತಕ್ಷಣ ಸೇಮ್ ಡೇನೇ ಇನ್ಸ್ಟಾಲೇಷನ್ ಮಾಡ್ಬಿಡ್ತೀವಿ. ಓಕೆ, ಮುಗಿಸ್ಬಿಡ್ತೀರಾ? ಮುಗಿಸ್ಬಿಡ್ತೀವಿ ಮ್ಯಾಮ್, ಸೇಮ್ ಡೇನೇ. ಬೆಸ್ಟ್, ನನಗೆ ಅದೇ ಬೇಕು. ಬಂದು ಅಲ್ಲಿ ಪಟ ಪಟ ಕೆಲಸ ಆಗಿಬಿಡಬೇಕು. ಡೆಲಿವರಿ ಒಂದಿನ ಮಾಡ್ತಾರೆ, ಆಮೇಲೆ ಫಿಕ್ಸಿಂಗ್ ಮಾಡೋರು ಇನ್ನೊಂದು ದಿನ ಬರ್ತಾರೆ ಅವ್ರ ಟೀಮ್. ನಾನು ನೋಡಿದ್ದೀನಿ. ಕರೆಕ್ಟ್. ಕಸ್ಟಮರ್ಗೆ ಏನಾದರೂ ಲೈಕ್ ಫ್ಯೂಚರಲ್ಲಿ ಆಫ್ಟರ್ 3 years ಆದಮೇಲೆ ಫ್ಯಾಬ್ರಿಕ್ ಚೇಂಜ್ ಮಾಡಬೇಕು, ಫೋಮ್ ಚೇಂಜ್ ಮಾಡಬೇಕು, ಅಥವಾ ಅವ್ರಿಗೆ ಸೋಫಾನೇ ಇಷ್ಟ ಆಗಲಿಲ್ಲ, ಸೋಫಾ ಎಕ್ಸ್ಚೇಂಜ್ ಕೂಡ ಮಾಡಬೇಕು, ನಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ. ಸೊ ಅದು ಕೂಡ ನಾವು ಮಾಡ್ಕೊ, ಪೇಯ್ಡ್ ಸರ್ವಿಸ್ ಕೂಡ ಇರುತ್ತೆ ನಮ್ಮ ಹತ್ರ. ಓಕೆ ಮ್ಯಾಮ್ 50,000 ಎಬೋ ಇದ್ರೆ ಸೊ ನಾವು 100 kilometerವರೆಗೆ ಡೆಲಿವರಿ ಕೊಡ್ತೀವಿ. 50,000 ಒಳಗಡೆ ಇದ್ರೆ ಅಕ್ರಾಸ್ ಬೆಂಗಳೂರು ಡೆಲಿವರಿ ಕೊಡ್ತೀವಿ. ಸೊ 75,000 ಎಬೋ ಇದ್ರೆ 200 kilometerವರೆಗೂ ಫ್ರೀ ಡೆಲಿವರಿ ಇರುತ್ತೆ. ನಮ್ಮ ಕಡೆ ಎಷ್ಟೋ ಜನ ದಾವಣಗೆರೆ, ಮೈಸೂರು, ಮಂಡ್ಯ, ಪಾವಗಡ, ತುಮಕೂರು ಈ ಕಡೆಯಿಂದನೂ ಡೆಲಿವರಿ ಕೊಟ್ಟಿದ್ದಾರೆ. ಕಸ್ಟಮರ್ಸು ಸ್ಟೋರ್ಗೆ ಬರಲ್ಲ, ಕಸ್ಟಮರು ಕಾಂಟ್ಯಾಕ್ಟ್ ಮುಖಾಂತರ ನಮಗೆ ಡೆಲಿವರಿ ಡೀಟೇಲ್ಸು ಮತ್ತು ಲೈಕ್ ಕಸ್ಟಮೈಸೇಷನ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಕಸ್ಟಮರು 50% ಪೇ ಮಾಡಿ ಅದಾದಮೇಲೆ 50 ಇಲ್ಲಿ ಡಿಸ್ಪ್ಯಾಚ್ ಆಗಿಂದ ಮುಂಚೆ ಕೂಡ ಪೇ ಮಾಡ್ತಾರೆ ಮ್ಯಾಮ್. ಆ ಥರನೂ ಕೂಡ ಮಾಡ್ಕೋತಾರಲ್ಲ. ನಾನು ಹಂಗೆ ಮಾಡಿದ್ದಲ್ವಾ ಕತೆ, 50% ಪೇ ಮಾಡಿ ಆಮೇಲೆ ಸ್ವಾಹ. ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಟ್ರಾನ್ಸ್ಪೋರ್ಟೇಷನ್, ಡೆಲಿವರಿ ಫ್ರೀ ಆಗಿ ಸಿಗುತ್ತೋ ಇಲ್ವೋ ಅಂತ. ಇಷ್ಟೆಲ್ಲ ಫರ್ನಿಚರ್ ಆರ್ಡರ್ ಮಾಡಿ ಡೆಲಿವರಿನ ಫ್ರೀ ಆಗಿ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ನನಗೆ ಅರ್ಧ ದುಡ್ಡು ಹೋಗಿರೋದೇ ಟ್ರಾನ್ಸ್ಪೋರ್ಟೇಷನ್ಗೆ. ಒಂದ್ಸತಿ ಏನೋ ತರಿಸ್ತಾರೆ, ಮರ್ತು ಹೋಗುತ್ತೆ, ಮತ್ತೊಂದು ಸತಿ ಅದು ಬೇಕಂತಾರೆ, ಮತ್ತೆ ಅಂಗಡಿಗೆ ಹೋಗಿ ಅದನ್ನು ತರಿಸೋದು, ಮಲ್ಟಿಪಲ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗಿದೆ ನನಗೆ. ಈ ಮನೆ ಕಟ್ಟೋ ಪ್ರಾಸೆಸಲ್ಲಿ ಅಲ್ಲೊಂದು ಎಕ್ಸ್ಪೆನ್ಸ್ ಹೋಗುತ್ತೆ, ನಾವು ಕ್ಯಾಲ್ಕುಲೇಟೇ ಮಾಡಲ್ಲ. ಬಟ್ ನೀವು ತಗೊಳ್ಳೋ ಮುಂಚೆ ಸ್ಪೆಸಿಫಿಕ್ ಆಗಿ ಕೇಳಿ ಆಯ್ತಾ, ಡೆಲಿವರಿ ಫ್ರೀ ಆಗಿ ಮಾಡ್ತಾರಾ ಇಲ್ವಾ ಅಂತ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಮಥಿಂಗ್ ಕಾಂಪ್ಲಿಮೆಂಟ್ರಿ ಆಸ್ ಅ ಕ್ಲೈಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಸಿ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಫಿನಿಶ್ ಹೆಂಗಿದೆ, ಬರೇ ಓವರ್ ಆಲ್ ನೋಡೋದಲ್ಲ, ನೋಡೋದಕ್ಕೆ ಚೆನ್ನಾಗಿದೆ. ಟಚ್, ಫೀಲ್, ಸೈಡಲ್ಲೆಲ್ಲ ಹೆಂಗೆ ಫಿನಿಶಿಂಗ್ ಕೊಟ್ಟಿದ್ದಾರೆ, ಶಾರ್ಪ್ ಎಡ್ಜಸ್ ಇದೆಯಾ, ಕಿಡ್ಸ್ ಫ್ರೆಂಡ್ಲಿ ಇದೆಯಾ, ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಓಕೆ ಅನ್ಸುತ್ತಾ, ಇದ್ದು ಕುತ್ಕೊಂಡಾಗ ಕಂಫರ್ಟ್ ಅನ್ಸುತ್ತಾ, ಎಲ್ಲನೂ ನೋಡ್ತಾ ಇದ್ದೀನಿ ನಾನು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಮ್ ಇದೊಂದು ಒನ್ ಆಫ್ ದ ಪ್ರೀಮಿಯಂ ಮಾಡೆಲ್ ನಮ್ಮ ಹತ್ರ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಕಂಫರ್ಟೇಬಲ್. ಇಲ್ಲಿ ಹಾಗೆ ಕೂತ್ರೆ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಇದು ಆಕ್ಚುಲಿ ಬಂದು ಬೂಕ್ಲೆ ಫ್ಯಾಬ್ರಿಕ್ ಮ್ಯಾಮ್. ಇದು ಟರ್ಕಿಶ್ ಸ್ಟೈಲಲ್ಲಿ ಇರುತ್ತೆ, ತುಂಬಾ ಪ್ರೀಮಿಯಂ ಇರುತ್ತೆ ಮ್ಯಾಮ್. ನಮ್ಮ ಹತ್ರ 600 ಇಂದ 2000 ವರೆಗೂ ಫ್ಯಾಬ್ರಿಕ್ ಇರುತ್ತೆ ಮ್ಯಾಮ್. ಕಸ್ಟಮರ್ಸ್ಗೆ ಲೈಕ್ ಯಾವ ಸೋಫಾ ಕೂಡ ಅವರು ಕಸ್ಟಮೈಸೇಷನ್ ಮಾಡ್ಕೊಬೋದು. ಓಕೆ, ಬಟ್ ಇದು ಮೇಂಟೆನೆನ್ಸ್ ಹೆಂಗೆ ಮ್ಯಾಮ್? ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಬೋದು ಮ್ಯಾಮ್. ವ್ಯಾಕ್ಯೂಮ್ ಅಲ್ಲಿ ಕ್ಲೀನ್ ಮಾಡ್ಬೋದು. ಇದೆಲ್ಲ ಎದ್ದೇಳುತ್ತಾ ಹೆಂಗೆ? ಇಲ್ಲ ಮ್ಯಾಮ್, ಅದಕ್ಕೆಲ್ಲ ವ್ಯಾರಂಟಿ ಇರುತ್ತೆ ನಿಮಗೆ. ಹೌದಾ? ಪ್ರೀಮಿಯಂ ಫ್ಯಾಬ್ರಿಕ್ ಇರುತ್ತೆ, ಆ ಥರ ಟೇರ್ ಆಗೋದು ಆ ಥರ ಏನು ಬರಲ್ಲ. ನೈಸ್, ವೆರಿ ನೈಸ್. ಲವ್ಡ್ ದಿಸ್. ಪರ್ಸನಲ್ ಫೇವ್ರೇಟ್. ಇಲ್ಲಿ ವುಡ್ ವರ್ಕ್ ಇರುವಂಥ ಸೋಫಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಲ್ಲಿ ಎಷ್ಟು ಸಮಯ ಬೇಕಾಗುತ್ತೆ? ಮ್ಯಾಮ್ ಆಕ್ಚುಲಿ ಫ್ಯಾಬ್ರಿಕ್ ಸೋಫಾಸ್ಗೆ ನಾವು 10 to 15 days ಅಲ್ಲಿ ಮಾಡ್ಕೊಡ್ತೀವಿ. ಅಂದರೆ ಈ ಥರದಲ್ಲ? ಈ ಥರ ಮಾಡ್ಕೊಂಡು ಇನ್ ಕೇಸ್ ಕಸ್ಟಮರ್ಗೆ ಏನಾದರೂ ಎಮರ್ಜೆನ್ಸಿ ಫಂಕ್ಷನ್ಸ್ ಏನಾದರೂ ಇದ್ರೆ ಅದನ್ನ ಫಸ್ಟ್ ವೆರೈಟಿ ತಗೊಂಡು ಒಂದು 7 to 10 days ಅಲ್ಲಿ ಮಾಡ್ಕೊಡ್ತೀವಿ. ಓಕೆ. ವುಡ್ ವರ್ಕ್ ಆದ್ರೆ ನಮಗೆ 15 to 20 days ಬೇಕಾಗುತ್ತೆ. ಈ ಥರದೆಲ್ಲ ಆದರೆ 15 to 20 days ಬೇಕಾಗುತ್ತೆ. 15 to 20 days ಬೇಕಾಗುತ್ತೆ ಮ್ಯಾಮ್. ನೈಸ್. ನಮ್ಮ ಸ್ಟೋರಿನಲ್ಲಿ 3 ತಿಂಗಳಾದ್ರೂ ನಾ ಫರ್ನಿಚರ್ ಬಂದೇ ಇಲ್ಲ. ನಮ್ಮ ಅಮ್ಮನ ಮನೆಯಲ್ಲಿ ಇದೇ ರೀತಿ ಸೋಫಾ ಗ್ರೇ ಕಲರಲ್ಲಿ, ಗೊತ್ತಾ, ಈ ಥರ ಇದೆ, ಈ ಥರ ಶೇಪಲ್ಲೇ ಇದೆ ಕಾರ್ನರ್ ಸೋಫಾ. ಬಿಕಾಸ್ ಅವ್ರ ಮನೆಯಲ್ಲಿ ಆ ಥರ ಅರೇಂಜ್ಮೆಂಟ್ ಇರೋದ್ರಿಂದ ಹಾಗೆ ಇಟ್ಟಿದ್ವಿ. ಜಾಸ್ತಿ ಜನ ಕೂತ್ಕೋಬೋದು ಈ ಥರ ಕಾರ್ನರ್ ಸೋಫಾದಲ್ಲಿ. ಕಸ್ಟಮರ್ ಮನೆಯಲ್ಲಿ ಸ್ಪೇಸ್ ಇರಲ್ಲ, ಸೊ ಅದು ಡಿವೈಡರ್ ಲೈಕ್ 2 seaterಗೆ ಲೈಕ್ ಸ್ಪೇಸ್ ಇರಲ್ಲ ಮ್ಯಾಮ್. ಈ ಥರ ಡಿವೈಡರ್ ತಗೊಂಡು ಇದನ್ನ ಗೋಡೆಗೆ ಅಟ್ಯಾಚ್ ಮಾಡಿಕೊಂಡು ಸ್ಮಾಲ್ ಕುಷನ್ಸ್, ಈ ಥರ ಸ್ಮಾಲ್ ಕುಷನ್ಸ್ ಇರುತ್ತೆ. ಸೊ ಇಲ್ಲಿ ಗೋಡೆ ಬಂದ್ರೆ ಕುಷನ್ಸ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಬೋದು. ಓ ಹಂಗೆ. ಓಕೆ. ಸ್ಪೇಸ್ ಇಲ್ಲ ಅಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಕಾಂಪ್ಯಾಕ್ಟ್ ಅಂದರೆ ಇದೆಲ್ಲ ರೆಡಿ ಪೀಸಸ್. ಬರ್ತೀರಾ, ಇಷ್ಟ ಆಯ್ತಾ ತಗೊಂಡು ಹೋಗ್ತಾ ಇರ್ಬೋದು. ಇಲ್ಲ ನಿಮಗೆ ಆ ಥರ ಬೇಕು, ಈ ಥರನೇ ಬೇಕು ಅಂದರೆ ಆರ್ಡರ್ ಕೊಟ್ಟು ಹೋಗಬೇಕು. ನೈಸ್ ಮ್ಯಾಮ್. ಆ್ಯಕ್ಚುಲಿ ನಮ್ಮ ಹತ್ರ ಡ್ರೆಸ್ಸಿಂಗ್ ಟೇಬಲು ಮತ್ತು ಲೈಕ್ ವಾರ್ಡ್ರೋಬ್ಸಲ್ಲೆಲ್ಲ 50% ಡಿಸ್ಕೌಂಟ್ ಇದೆ ಮ್ಯಾಮ್. ಇದು MRP ಬಂದು 11,999 ಇದೆ. ಇದ್ರ ಮೇಲೆ 50% ಡಿಸ್ಕೌಂಟ್ ಇರುತ್ತೆ. ನಿಮಗೆ 6,000ಗೆಲ್ಲ ಬಂದ್ಬಿಡುತ್ತೆ. ನೋಡಿ, 12,000 ಇದೆ, ಅದು ನಿಮಗೆ 6,000ಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಸೋಫಾ ಬರುತ್ತೆ. ಇದು ಅಷ್ಟೇ ನಿಮಗೆ ಥೈ ಸಪೋರ್ಟು ಮತ್ತು ಬ್ಯಾಕ್ ಸಪೋರ್ಟು ಮತ್ತು ಹೈ ಬ್ಯಾಕ್, ಪ್ರಾಪರ್ ಹೈ ಬ್ಯಾಕ್ ಬರುತ್ತೆ. ಸ್ಲೀಕ್ ಡಿಸೈನ್ ಬರುತ್ತೆ ಮ್ಯಾಮ್. ಇದು ನಿಮಗೆ ತುಂಬಾ ಹೈ ಮೇಂಟೆನೆನ್ಸ್ ಅಲ್ವಾ? ಇಟ್ಸ್ ಫುಲ್ ವೈಟ್. ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಇದು ಕೂಡ ಅಷ್ಟೇ ವಾಟರ್ ರಿಪ್ಲಿಮೆಂಟು. ಇನ್ನೊಂದೇನಂದ್ರೆ ನಾವು ಮಿಡಲಲ್ಲಿ ಒಂದು ಲೆಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಇದು ಡ್ಯೂರಬಿಲಿಟಿ ಇನ್ನೂ ಜಾಸ್ತಿ ಮಾಡುತ್ತೆ ಸೋಫಾಗೆ. ನೀವು ಮೇಂಟೆನೆನ್ಸ್ ಅಂತ ಕೇಳಿದ್ರಲ್ವಾ ಮ್ಯಾಮ್, ನೋಡಿ ಇದು ಕೋಕ್ ಇದೆ, ಇದು ಕೋಕು. ಸೊ ಈ ಥರ ಇದೆ. ಸೊ ಇದನ್ನು ಈಗ ಮಕ್ಕಳಿಗೆ ಕೋಕ್ ಚೆಲ್ಬಿಡ್ತಾರೆ. ವಾಟರ್ ರಿಪ್ಲಿಮೆಂಟ್ ಅಂದರೆ ಬೇಗ ಒಳಗಡೆ ಹೋಗಲ್ಲ, ಅದು ಫ್ಯಾಬ್ರಿಕ್ ಮೇಲೆ ಸ್ವಲ್ಪ ಟೈಮ್ ತೊಗೊಂಡೋಗುತ್ತೆ. ಆ ಟೈಮಲ್ಲಿ ಈ ಥರ ವೆಟ್ ಕ್ಲಾತ್ ತೊಗೊಂಡು ಈ ಥರ ನೀವು ಸ್ವೈಪ್ ಮಾಡಿಬಿಟ್ರೆ ಈಸಿಯಾಗಿ ಹೊರಟೋಗುತ್ತೆ. ನೋಡಿ, ಕಾಫಿ ಸಾಂಬಾರು ಏನು ಬಿದ್ರೂ ಕ್ಲೀನ್ ಮಾಡ್ಬೋದಂತೆ. ಇದನ್ನು ಮನೆಯವ್ರಿಗಂತೂ ಹೇಳಿದ್ರೆ ಫುಲ್ ಖುಷಿಯಾಗಿ ಚೆಲ್ಲಿದ್ರೆ ಯಾಕೆ ಟೆನ್ಷನ್ ಮಾಡ್ತಾ ಇರ್ತಾರೆ. ಹಾಂ ಮ್ಯಾಮ್, ಯಾಕಂದರೆ ಮಕ್ಕಳು ಸೋಫಾ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ, ಕಾಫಿ ಕುಡಿತಾರೆ, ಏನಾದರೂ ಲೈಕ್ ತಿಂತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ ಮ್ಯಾಮ್. ಸೊ ಆ ಟೈಮಲ್ಲಿ ಇದೆಲ್ಲ ವಾಟರ್ ರಿಪ್ಲಿಮೆಂಟ್ ಇರುತ್ತೆ.
ಗುಡ್ ಟೈಮ್ ಅಂತೀವಲ್ವ, ಸೊ ಹಾಗಾಗಿ ಎಲ್ಲನೂ ಸಿಂಕಾಗಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆಯಿತಾ. ಸೊ ಇಲ್ಲಿ ಬಂದು ನನ್ನ ಮನೆಗೆ ಏನು ಬೇಕು ಅದನ್ನು ತಗೊಂಡಿದ್ದಾಯಿತು. ಕ್ವಾಲಿಟಿ ಚೆಕ್, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಸಿಮಿಲರ್ ಡಿಸೈನ್ಸ್ ಅಥವಾ ಬೇರೆ ಆಪ್ಷನ್ಸ್ ಬೇಕು ಅಂದರೆ ಒಂದಷ್ಟು ವಿಷಯಗಳು ಈ ಸ್ಟೋರ್ ಬಗ್ಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗಿರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.